ಎಂತ ಮೀನಿದು? ಅಂದ. ಇಲ್ಲಿ ನೋಡಿ, ಇದು ದೊಡ್ಡ ಮೀನು. ಇದು 750. ಇದರ ರೇಟ್ ಎಷ್ಟು ಸರ್? 800. ಇದು ಡೇ ಮಂಡೆ, ಇದು ನೈಟ್ ಮಂಡೆ. ಇದು ಡೇ ಮಂಡೆ, ಇದು ನೈಟ್ ಮಂಡೆ. ಅದೇ ಯಾಕಾಗೆ ಕೆಜಿಗೆ 180. ಇದು ಶಾಡೆ ಮೀನು. ಹೊರಕ್ಕೆ ತುಂಬಾ ಟೇಸ್ಟ್ ಅಲ್ಲ ಮೀನಿದು. ಎಲ್ಲಾ ಮೀನಲ್ಲಿ ಇದೊಂದು ಸ್ಪೆಷಲ್ ಅಲ್ವಾ? ಇದಕ್ಕೆ ರೇಟ್ ಕಮ್ಮಿಯಾ? ಕೆಜಿಗೆ 500 ರೂಪಾಯಿ. ಅರ್ಥ ಇದೆ ಮೀನು. ಇವಾಗ ಜೀವ ಇದೆ ಸ್ನಾಪರ್. ನಿಮ್ಮ ಹೆಸರೆಂತ? ಇಂದಿರಾ. ನೋಡಿ, ಇವಾಗ ಇಷ್ಟು ಇದು ಏಡಿ 350ಗೆ ಆಪ್ಷನ್ ಆಯ್ತಲ್ಲ. 350ಗೆ ಆಪ್ಷನ್ ಆಗಿದೆ ನೋಡಿ. ಇದೆಷ್ಟು ಕೆಜಿ ಉಂಟು ಮೀನಿದು? ಹಾಯ್, ನಮಸ್ತೆ ಎಲ್ರಿಗೂ. ನಾವ್ ಇವತ್ತು ಮಲ್ಪೆ ಡಾಕ್ ಬಂದಿದ್ದೀವಿ. ಮಲ್ಪೆ ಡಾಕ್ ಅಲ್ಲಿ ಮಾರ್ನಿಂಗ್ ಟೈಮ್ ಅಲ್ಲಿ ತುಂಬಾ ಮೀನು ವ್ಯವಹಾರಗಳು ನಡೀತವೆ. ಹಾಗೆ ನಾನು ನಿಮ್ಗೆ ಯಾವ್ಯಾವ ಮೀನು ಎಷ್ಟೆಷ್ಟು ರೇಟ್ ಇದೆ ಮತ್ತೆ ಯಾವ್ಯಾವ ಮೀನಿನ ಪರಿಚಯ ನಿಮ್ಗೆ ಮಾಡಿಸ್ಕೊಡ್ತಿದ್ದೀನಿ. ಬನ್ನಿ ಹೋಗೋಣ. ಸರ್ ಎಲ್ಲ ಸೇಮ್ ರೇಟ್ ಅಲ್ಲ ಸರ್? ಇದು 700. ಇದು ನೋಡಿ, ಇದು 700. ಇದಕ್ಕೆ ಕೆಜಿಯಲ್ಲಿ ಸರ್ ಸೇಲ್ ಆಗ್ತಿರೋದು ಇಲ್ಲಿ? ಇದು ಎಕ್ಸ್ಪೋರ್ಟ್ ಆಗಿರುವಂತ ಮೀನುಗಳೆಲ್ಲ ಇದು ಅಥವಾ ಡೈರೆಕ್ಟ್ ಸೇಲ್? ಇದು ಇಲ್ಲೇ ಸೇಲ್ ಮಾಡ್ತಿರುವಂತದ್ದು. ಓಕೆ, ಇದೆಲ್ಲ ನೋಡಿ, ಇದು ದೊಡ್ಡ ಮೀನು. ಇದು 750. ಇವಾಗ ನೋಡಿ, ಇಲ್ಲಿ ನೀವು ಮಾರ್ನಿಂಗ್ ಟೈಮ್ ಅಲ್ಲಿ ಮಲ್ಪೆ ಬಂದ್ರೆ ಮಾತ್ರ ನಿಮ್ಗೆ ಇಂಥದ್ದು ದೊಡ್ಡ ದೊಡ್ಡ ಮೀನು ನೋಡಿ ಸಿಗ್ತದೆ. ಇಲ್ಲಾಂದ್ರೆ ಸಂಜೆ ಟೈಮ್ ಅಲ್ಲಿ ತರ ಇರುವುದಿಲ್ಲ ಮೀನುಗಳು. ಇದೆಲ್ಲ ಸರ್ ಇದು ಲೈಲ್ಯಾಂಡ್ ಮೀನು ಆಯ್ತು. ಇದು ಹೇಗೆ? ಇದು ಲೈಲ್ಯಾಂಡ್ ಮೀನುಗಳು. ಇದೆಲ್ಲ ಲೈಲ್ಯಾಂಡ್ ಮೀನುಗಳು. ಅದೇ ನೀವು ಬೇರೆ ಟೈಮ್ ಬಂದ್ರೆ ನಿಮ್ಗೆ ಸಿಗುವಂತ ಮೀನು ಏನ್ ಸರ್? ಅದು ಬೋಟು ಪರ್ಸಿನ್ ಮೀನುಗಳು. ಓಕೆ, ಹಾ, ಇಲ್ಲಿ ನೋಡಿ ಕಟಿಂಗ್ ಮಾಡ್ತಾ ಇದ್ದಾರೆ. ಇಲ್ಲಿ ಅಂಜಲ್ ಅಲ್ಲ, ಅಂಜಲ್ ಕಟಿಂಗ್ ಮಾಡ್ತಾ ಇದ್ದಾರೆ. ಅಕ್ಕ, ಇದು ನಿಮ್ಗೆ ಎಷ್ಟು ಕೊಡ್ತಾರೆ ಇದು ಕಟಿಂಗ್ ಮಾಡೋದಕ್ಕೆ? ನಮಗೆ ಒಂದು ಮೀನು ಕಟಿಂಗ್ ಮಾಡಿದಕ್ಕೆ ಕೆಜಿಗೆ 20 ರೂಪಾಯಿ. ಕೆಜಿಗೆ 20 ರೂಪಾಯಿ. ಕೆಜಿಗೆ 20. ಇದು ಒಂದು ಮೀನು ಮಾಡಿದಕ್ಕೆ 40 ರೂಪಾಯಿ, 50 ರೂಪಾಯಿ, 50 ರೂಪಾಯಿ ಆತರ ಸಿಗ್ತದೆ. ಈಗ ನೀವು ಕಟ್ ಮಾಡ್ತಿದ್ದೀರಲ್ಲ, ಇದು ನೀವು ಕಸ್ಟಮರ್ ಕಟ್ ಮಾಡಿಸ್ತಿರೋದು ಹೇಗೆ ಅಂತ? ಕಸ್ಟಮರ್ ನಮ್ಗೆ ತಂದು ಕೊಟ್ಟಾಗ ನಾವು ಎಷ್ಟು ಕೇಳ್ತಾರೆ ಕೆಜಿಗೆ 20 ರೂಪಾಯಿ ಅಂದ್ರೆ ಕಟ್ ಮಾಡಿ ಕೊಡ್ತೀವಿ. ಒಂದು ಮೀನು 1 ಕೆಜಿ 2 ಕೆಜಿ ಎಲ್ಲ ತಂದ್ರೆ 20 ರೂಪಾಯಿ 30 ರೂಪಾಯಿ. ಅದೇ ಮೀನಿನ ಮೇಲೆ ಡಿಪೆಂಡ್ ಆಗಿ ಬೇರೆ ಬೇರೆ ಕಟಿಂಗ್ ಮಾಡ್ತೀರಾ ನೀವು? ಅಂದ್ರೆ ಮೀನಲ್ಲಿ ಎಷ್ಟು ಕೆಜಿ ಅಂತ ನೋಡ್ಬೇಕು. ಅಷ್ಟು ಮೀನು ಮಾಡಿದ್ರೆ 30 ರೂಪಾಯಿ. ಇದೆಲ್ಲ ನಿಮ್ ಕಟ್ಟಿಂಗ್ ಬಂದಿರೋದೆಲ್ಲ? ಇದೆಲ್ಲ ಕಟ್ಟಿಂಗ್. ಇಲ್ಲಿ ನೋಡಿ, ಇದೆಲ್ಲ ಕಟ್ಟಿಂಗ್ ಬಂದಿರೋ ಮೀನುಗಳು. ಕಟ್ಟಿಂಗ್ ಮಾಡುದು ಮೀನು. ಇದ್ಯಾವ ಮೀನು? ಕೊಕ್ಕರ್. ಇದು ಕೊಕ್ಕರ್. ಕೊಕ್ಕರ್ ಮೀನು. ಕೊಕ್ಕರ್ ಮತ್ತೆ ಬತ್ತಿ ಸ್ವಲ್ಪ ಸೇಮ್ ಅಲ್ಲ ನೋಡ್ಲಿಕ್ಕೆ? ಸೇಮ್ ಇದೆ. ಅದು ಬತ್ತಿದು ಸ್ಕಿನ್ ತೆಗಿಬೇಕು. ಇದು ಸ್ಕಿನ್ ತೆಗಿಲಿಕ್ಕಿಲ್ಲ. ಸ್ಕಿನ್ ತೆಗಿಲಿಕ್ಕಿಲ್ವಾ? ಇದು ಮಾತ್ರ ಇದ್ರದ್ದು ಈ ತರ ಮಾಡ್ಲಿಕ್ಕೆ, ಈ ತರ ಮಾಡ್ಲಿಕ್ಕೆ ಇಷ್ಟೇ. ಓ, ಅಷ್ಟೇನಾ? ಮುಳ್ಳು ತೆಗೆದು ಈ ತರ ಮಾಡಿ ಅಷ್ಟೇ ಹಿಂಗ್ ಮಾಡಿ. ನೋಡಿ ಎಷ್ಟು ಸ್ಪೀಡ್ ಮಾಡ್ತಿದ್ದಾರೆ ಮೀನು ಅವರು. ಒಳಗಡೆ ನೋಡಿ ಆಗೋಯ್ತು ಮೀನ್ ಮಾಡಿ. ಮೀನು ಒಳಗಡೆ ಎಂತ ಇಲ್ಲ ನೋಡಿ, ಎಷ್ಟು ಕ್ಲೀನ್ ಆಯ್ತು. ಎಷ್ಟು ಕ್ಲೀನ್ ಆಯ್ತು, ಎಷ್ಟು ಸ್ಪೀಡ್ ಆಗಿ ಮಾಡಿದ್ರೆ ಮತ್ತೆ ಕಟ್ ನೀವು. ಆ ತರ ಇದು ಬಾಂಗಡೆ. ಏನ್ ಹೇಳಿ ಅದು ಮೀನು? ಇದು ನೋಡಿ, ಇಷ್ಟು ದೊಡ್ಡ ಬಾಂಗಡೆ. ಹಾ, ದೊಡ್ಡ ಬಾಂಗಡೆ ಇದೆ ನೋಡಿ ಇಲ್ಲಿ. ದೊಡ್ಡ ಬಾಂಗಡೆ. ಇದು ನೋಡಿ, ದೊಡ್ಡ ಮೀನು ತಕೊಂಡ್ಬಂದಾರೆ ಇವರಲ್ಲಿ. ಇದರ ರೇಟ್ ಎಷ್ಟು ಸರ್? 800. ಇದು ಕಟ್ಟಿಂಗ್ ಹೋಗ್ತಾ ಇದ್ದಾ? ಇದಕ್ಕೆ ಎಷ್ಟು ತಗೋತಾರೆ ಕಟ್ಟಿಂಗಿಗೆ? ಸೇಮ್ ಅದೇ ಕೆಜಿ ಲೆಕ್ಕ ತಗೋತಾರೆ. ನಿಮ್ಗೆ ಇಲ್ಲಿ ಮೀನ್ ತಕೊಂಡ್ರೆ ಔಟ್ಸೈಡ್ ಇಂದ ಬಂದವರಿಗೆ ಇಲ್ಲೇ ಕಟ್ಟಿಂಗ್ ಮಾಡಿಸ್ಕೊಂಡು ಹಾಗೆ ಇಲ್ಲಿ ಥರ್ಮೋಕಾಲ್ ಬಾಕ್ಸ್ ಸಿಗುತ್ತೆ. ಬಾಕ್ಸ್ ಮೀನ್ ಹಾಕೊಂಡು ಹಂಗೆ ತಕೊಂಡು ಹೋಗ್ಬೋದು ಹೋಗುವಾಗ ನೀವು. ಓಕೆ, ಥ್ಯಾಂಕ್ ಯು. ಹಾಗೆ ನಾವೀಗ ಇಲ್ಲಿ ಆಪ್ಷನ್ ಹತ್ರ ಹೋಗೋಣ. ಈಗ ನಾನು ಇಲ್ಲಿ ಲೋಕಲ್ ಆಗ್ಲಿಕ್ಕೆ ಹೋಗಿ ನನಗೆ ತುಂಬಾ ಮೀನ್ ಪರಿಚಯ ಇದೆ. ನಾನೇ ನಿಮ್ಗೆ ಕೆಲವು ಮೀನ್ ಪರಿಚಯ ಮಾಡಿ ಕೊಡ್ತೀನಿ. ಗೊತ್ತಿಲ್ಲ ಮೀನ್ ಅವ್ರ ಹತ್ರ ನಾನು ಕೇಳ್ತೇನೆ ಎಷ್ಟು ರೇಟ್ ಅಂತ ಹೇಳ್ಬಿಟ್ಟು. ಇದು ರೆಬ್ಬೈ. ಇದು ಹೇಗೆ ಬುಟ್ಟಿಗೆ? 1000. ಇದು ರೆಬ್ಬೈ ಸೇಮ್. ಇದು ಪಾಪ್ಲೆಟ್. ಅದು ಫ್ರಾನ್ಸ್. ಇದು ಸಣ್ಣ ಪಾಪ್ಲೆಟ್ ಅಲ್ಲ? ಇದು ಸಣ್ಣ ಪಾಪ್ಲೆಟ್. ಇದು
ಇದು ರಾಣಿ ಮೀನಾ? ಇದು ರಾಣಿ ಮೀನು ಗೊತ್ತಿಲ್ಲ ನನಗೆ. ಮದ್ನಾಲ್ ಮೀನು. ಇದು ಮದ್ನಾಲ್ ಮೀನು. ಇದು ಜಾಸ್ತಿ ತಿನ್ಲಿಕ್ಕೆ ಇಂತ ಜಾಸ್ತಿ ಈ ಮೀನು ಇದೆಯಲ್ಲ ಕಟ್ಟಿಂಗ್ ಹೋಗುತ್ತೆ ಅಲ್ವಾ ಇದು? ಇದು ಮೀನು ಕಲ್ಲರ್ ಮುರು ಮೀನು. ಇದು ಕಲರ್ ಸೇಮ್ ಮುರು ಮೀನೆ. ಇದು ಕ್ಯಾದರ್ ನೋಡಿ, ಇದು ಕ್ಯಾದರ್. ಇದು ಕ್ಯಾದರ್ ಮೀನು. ಇದರಲ್ಲಿ ದೊಡ್ಡ ಮೀನು ಸಹ ಬರುತ್ತಲ್ಲ ಅಣ್ಣ ಅಜ್ಜಿ? ಇದ್ರಲ್ಲಿ ದೊಡ್ಡ ಮೀನು ಬರುತ್ತಲ್ಲ? ಇದು ಇದು ನಂಗ ಮೀನು. ಇದು ನಂಗ ಮೀನು ಅಲ್ಲ? ಹೊರಕ್ಕೆ ಎಷ್ಟು ಇದು ಅಕ್ಕ? ಇದು ಎಷ್ಟಿದೆ ರೇಟ್ ಇದು? ಅಲ್ಲ ಇದು ಎಷ್ಟಿದೆ? ಇದು ಒಂದು ಮೀನು ಹೇಗೆ ಕೊಡ್ತೀರಾ ಅಂತ? 100 ರೂಪಾಯಿ ಕೊಡ್ತೀರಾ? ಅಂಬಾಯಿ. ಇದು ರೇಟ್ ಇರೋದು? ಇದು ಕೆಜಿಗೆ 450, 450. ಇದು ಮೇಲೆ ಮೀನು. ಇದು ಮೀನು ತುಂಬಾ ಟೇಸ್ಟ್ ಇದೆ. ಅಂಜಲ್, ವೈಟ್ ಪಾಪ್ಲೆಟ್. ಇದು ತುಂಬಾ ಟೇಸ್ಟ್ ಮೀನಲ್ಲ ಸದ್ದಾಮ? ತುಂಬಾ ಟೇಸ್ಟ್ ಅಲ್ಲ ಮೀನು ಇದು? ಎಲ್ಲಾ ಮೀನಲ್ಲಿ ಇದೊಂದು ಸ್ಪೆಷಲ್ ಅಲ್ವಾ? ಇದಕ್ಕೆ ರೇಟ್ ಕಮ್ಮಿಯಾ? ಕೆಜಿಗೆ 500 ರೂಪಾಯಿ. ಇದು ಇದೆಷ್ಟು ಅಕ್ಕ ರೇಟ್ ಇದು? ಇದು ಕೆಜಿಗೆ 750 ಅಕ್ಕ. ಇದೆಷ್ಟು ಪಾಪ್ಲೆಟ್ ಕೆಜಿಗೆ? ಇದು ದೊಡ್ಡ ಪಾಪ್ಲೆಟ್ ನೋಡಿ 1400 ಇದು ಕೆಜಿಗೆ. ಇದು ಇದು ಬ್ಲಾಕ್ ಪಾಪ್ಲೆಟ್. ಇದು ಅಕ್ಕ ಈಗ ಕೆಜಿಗೆ ಇದು 800. ಇದು ಕೆಜಿಗೆ 800. ಇದು ಮದ್ಮಲ್ ಮೀನು. ಇದೆಲ್ಲ ನಾರ್ಮಲ್. ಇದು ನದಿ ಮೀನು ನೋಡಿ, ಇಲ್ಲಿ ಫ್ರೆಶ್ ಇದೆ ನೋಡಿ. ಜೀವ ಇದೆ ನೋಡಿ. ಈಗ ಸ್ನಾಪರ್ ಇದು ನೋಡಿ, ಕಲಾರ್ತಾ ಇದೆ ಮೀನು. ಇವಾಗ ಜೀವ ಇದೆ ಸ್ನಾಪರ್. ಇದು ಗೊತ್ತಿಲ್ಲ ಎಂತ ಹೇಳಿ. ಇದು ಕಂಡಿಗೆ ಹೇಳ್ತಾರೆ. ಇದು ಕಂಡಿಗೆ. ಇದು ಹೊಳೆಬೈಗೆ. ಇದು ಮಾಲೈ. ಒಂದೇನ ಮೀನು? ಇದು ಇರ್ಪೆ. ಇದೀಗ 1.5ನಾ? ಆಯ್ತು, ಸೇಲ್ ಆಯ್ತು ಇದೀಗ. ಒಂಜಿ 200 ರೂಪಾಯಿ ಮೀನೇ ರೇಟ್ ಇಚ್ಚಿ 200 ರೂಪಾಯಿ 200 ರೂಪಾಯಿ 200 ರೂಪಾಯಿ 200 ರೂಪಾಯಿ 200 ರೂಪಾಯಿ 200 ರೂಪಾಯಿ ಒಂಜಿ 200. ಇವಾಗ ನೋಡಿ, ಇದು 100 ಸೇಲ್ ಆಗ್ತಾ ಇದೆ. 350 ಹೋಗಿತ್ತು ಇವಾಗ ನೋಡಿ. ಇವಾಗ ಇಷ್ಟು ಇದು ಹೇಳಿ 350ಗೆ ಆಪ್ಷನ್ ಆಯ್ತಲ್ಲ? 350 ಆಪ್ಷನ್ ಆಗಿದೆ ನೋಡಿ. 55 ಸೇಲ್ ಎಷ್ಟಾಯ್ತು? 12,600ಕ್ಕೆ ಸೇಲ್ ಆಗಿದೆ ನೋಡಿ ಇವಾಗ. ಇದು ವೈಟ್ ಪಾಪ್ಲೆಟ್. ಎಂತ ಮೀನು ಇದು? ಅಂದ. ಇದೆಂತ ಸಾರು ಮಾಡ್ತಾರ? ಇದು ಸೇಮ್ ಟೇಸ್ಟ್. ಕಪ್ಪು ಪಾಪ್ಲೆಟ್ ತಿಂತೀವಲ್ಲ ಹಾಗೆ ಇದೆ ಅಂತೆ. ಹಾಗೆ ಇದೆ ಸೇಮ್ ಇದು. ಇದರ ಹೆಸರು ತಂದಾವ್. ಇದು ಎಷ್ಟು ಕೊಟ್ರಿ ನೀವು ಇದಕ್ಕೆ? ಒಂದು ಇದಕ್ಕೆ 1500 ಕೊಟ್ಟಿದ್ದೀರಾ? ಇದೀಗ ನಿಮ್ಗೆ ಮನೆಗ ಹೋಟೆಲಿಗ? ಇದು ಯಾವ ಹೋಟೆಲಿಗೆ ಸರ್ ಇದು? ಸಾಗರಿಗೆ, ಉಡುಪಿ. ಇದು ಕಲ್ಮಾಡಿ ಸಾಗರ್ ಹೋಟೆಲ್ಗೆ ಹೋಗ್ತಾ ಉಂಟು ನೋಡಿ. ಥ್ಯಾಂಕ್ ಯು ಸರ್. ಇದು ಎಷ್ಟು ಕೆಜಿ ಇದೆ ಮೀನು? ಇದು 90 ಕೆಜಿ ಮೀನ ಇದು. ಇದು ಯಾವ ಮೀನು? ತೊರಕೆ ಮೀನಾ? ಇದು ಹೇಗೆ ಸರ್ ಇದು ಕೆಜಿಗೆ? ಈಗ ಇದು ಕೆಜಿಗೆ 180. ಕೆಜಿಗೆ 180. ಇದು ಶಾಡೆ ಮೀನು.
ಇದೆಷ್ಟು ಬುಟ್ಟಿಗೆ ಎಷ್ಟು ಇದು? ಕೆಜಿ ಇದು ಕೆಜಿಗೆ 300 ನೋಡಿ. ಇದರ ಹೆಸರೆಂತ? ಇದರ ಹೆಸರೆಂತ? ಮಂಡೆ. ಸಿಗಡಿಯಲ್ಲಿ ಅದೇ ಅದರಲ್ಲಿ ಮಂಡೆ ಏನು ಹೆಸರು? ಇದರ ಹೆಸರು ಮಂಡೆ. ಇದು ಸಿಗಡಿಯಲ್ಲಿ ಇದ್ರ ಹೆಸರು ಮಂಡೆ. ಯಾಕೆ ಮಂಡೆ ಅಂತ ಯಾಕೆ ಹೇಳುದು ಇದಕ್ಕೆ? ಎರಡು ಟೈಪ್ ಅದರಲ್ಲಿ ಇದು ಡೇ ಮಂಡೆ, ಇದು ನೈಟ್ ಮಂಡೆ. ಇದು ಇದು ಡೇ ಮಂಡೆ, ಇದು ನೈಟ್ ಮಂಡೆ. ಅದೇ ಯಾಕೆ ಹಾಗೆ? ರೇಟ್ ಡಿಫ್ರೆನ್ಸ್. ಡಿಫ್ರೆನ್ಸ್ ಉಂಟಾ? ಇದಕ್ಕೆ ಸ್ವಲ್ಪ ಕಾಸ್ಟ್ಲಿ, ಇದಕ್ಕೆ ಸ್ವಲ್ಪ ಕಮ್ಮಿ. ಅದ್ಯಾಕೆ? ಅದು ಪಾರ್ಟಿ ತಗೊಂಡು. ಇದೆಷ್ಟು ಕೆಜಿ ಉಂಟು ಮೀನಿದು? ಒಂದು 70 ಕೆಜಿ. ಯಾವ ಮೀನಿದು? ತಾಟೆ ಅಂತ ಹೇಳ್ತಾರೆ. ನೀರ್ ತಾಟೆ. ನೀರ್ ತಾಟೆ. ಪನೋಕರಿ